ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿನ್ನಸ್ವಾಮಿಯಲ್ಲಿ IPL ಮ್ಯಾಚ್ ನಡೆಯುತ್ತಾ ಅಥವಾ ನಡೆಯಲ್ವಾ ಇನ್ನೂ ಕೂಡ ಕುತೂಹಲ ಮೂಡಿಸ್ತಾ ಇದೆ, ಪ್ರಶ್ನೆಯಾಗಿ ಉಳ್ಕೊಂಡಿದೆ. ನಾಳೆ ಇದರ RCB ಮ್ಯಾಚ್ ಭವಿಷ್ಯ ನಿರ್ಧಾರ ಆಗುತ್ತೆ. ಮೈದಾನದಲ್ಲಿ ಕೈಗೊಂಡಂತಹ ಮುಂಜಾಗ್ರತಾ ಕ್ರಮದ ರಿಪೋರ್ಟ್ ಅನ್ನ ಈಗ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಸೊ RCB ಮ್ಯಾಚ್ ನಮ್ಮ ಚಿನ್ನಸ್ವಾಮಿಯಲ್ಲಿ ನಡೆಯುತ್ತಾ ಅಥವಾ ಇಲ್ವಾ ನಾಳೆ ಗೊತ್ತಾಗುತ್ತೆ. RCB ಮ್ಯಾಚ್ ಭವಿಷ್ಯ ನಾಳೆ ನಿರ್ಧಾರ ಆಗುತ್ತೆ. ಮೈದಾನದಲ್ಲಿ ತೆಗೆದುಕೊಂಡ ಮುಂಜಾಗ್ರತಾ ಕ್ರಮದ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಇದೇ ವಿಚಾರವಾಗಿ ನಾಳೆ CM ಜೊತೆಗೆ ಗೃಹ ಸಚಿವರು ಒಂದು ಮೀಟಿಂಗ್ ಮಾಡ್ತಾರೆ. ಆ ಸಭೆಗೂ ಮುನ್ನ ಕಮಿಟಿಯಿಂದ ಮೈದಾನದಲ್ಲಿ ಯಾವ ರೀತಿಯ ಕ್ರಮಗಳಾಗಿದ್ದಾವೆ ಅಂದ್ರೆ ಪ್ರಿಕಾಷನ್ ಗಳನ್ನ ತಗೊಂಡಿದ್ದಾರೆ. ಲಾಸ್ಟ್ ಇಯರ್ ಆದಂತಹ ಎಡವಟ್ಟು ಮರುಕಳಿಸಿದ ರೀತಿಯಲ್ಲಿ ನಿಮ್ಮ ಜವಾಬ್ದಾರಿಗಳನ್ನ ಹೇಗೆ ಮೆರೆದಿದ್ದೀರಿ ನೀವು, ಜಸ್ಟಿಸ್ ಮೈಕಲ್ ಡಿ ಕುನ್ನಾ ವರದಿ ಶಿಫಾರಸು ಹೇಗೆ ಪಾಲನೆಯಾಗಿದೆ, ಅಲ್ಲಿ ಪಂದ್ಯ ಆಯೋಜನೆ ಹೇಗೆ ಅನ್ನೋದ್ರ ಬಗ್ಗೆ ರಿಪೋರ್ಟ್ ಅನ್ನ ಕೊಡ್ತಾರೆ. ಮನೆ ಗೃಹ ಸಚಿವರನ್ನ ಈಗ KSCA ಅಂಡ್ RCB ಮ್ಯಾನೇಜ್ಮೆಂಟ್ ನಿಯೋಗ ಭೇಟಿಯಾಗಿತ್ತು. ನಾಳೆ ಸಭೆ ಮಾಡಿ ನಿರ್ಧಾರವನ್ನ ತಿಳಿಸ್ತೀನಿ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಸಿಹಿ ಸುದ್ದಿಯೇ ಸಿಗುತ್ತೆ, ಶುಭ ಸುದ್ದಿಯೇ ಸಿಗುತ್ತೆ ಅನ್ನುವ ನಿರೀಕ್ಷೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. RCB ಅದು ನಮ್ಮ ಬೆಂಗಳೂರಿನಲ್ಲಿ ಮ್ಯಾಚ್ ಆಗಬೇಕು ಅನ್ನುವಂತಹ ಆಸೆ ಯಾರಿಗೆ ತಾನೇ ಇರಲ್ಲ ಹೇಳಿ. ಸೊ ಅದರ ಭವಿಷ್ಯ ನಾಳೆ ನಿರ್ಧಾರ ಆಗುತ್ತೆ. ಹೋಪ್ ಫಾರ್ ದಿ ಬೆಸ್ಟ್ ಅಷ್ಟೇ. ಓಕೆ, ಈಗ ನಾಳೆ ಸಭೆ ಮಾಡಿ ನಿರ್ಧಾರವನ್ನ ತಿಳಿಸ್ತೀವಿ ಅಂತ ಈಗ ಹೋಮ್ ಮಿನಿಸ್ಟರ್ ಗೃಹ ಸಚಿವರು ಪರಮೇಶ್ವರ್ ಅವರು ಹೇಳಿದ್ದಾರೆ. ಒಳ್ಳೆದೇ ಅಂದ್ರೆ ಒಳ್ಳೆ ಸುದ್ದಿಯೇ ಸಿಗುತ್ತೆ ಅನ್ನುವಂತಹ ಖುಷಿಯಲ್ಲಿ ಇವರು ಕೂಡ ಇದ್ದಾರೆ. ನೋಡಿ, ಅವತ್ತಾದಂತಹ ಎಡವಟ್ಟು ಎಷ್ಟು ವಿಘ್ನಗಳನ್ನ ತರ್ತಾ ಇದೆ. ಅವತ್ತು ಒಂದಲ್ಲ ಎರಡಲ್ಲ 11 ಸಾವಾಗಿದ್ದು. ಅದಾದ್ಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ಮ್ಯಾಚ್ ಮತ್ತೆ ನಡೆಯುತ್ತಾ ಅಥವಾ ಇಲ್ವಾ, ನಡೆಯದೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಅವತ್ತಿನಿಂದಲೂ ಹುಟ್ಟಾಕೊಂಡಿತ್ತು. ಈಗ ಅದರ ಭವಿಷ್ಯ ನಾಳೆ ನಿರ್ಧಾರ ಆಗುತ್ತೆ. ಅಭಿಮಾನಿಗಳು ಕೂಡ ಅದೇ ಕುತೂಹಲದಲ್ಲಿದ್ದಾರೆ. ಎಷ್ಟೋ ವರ್ಷಗಳ ನನಸು ಮಾಡಿದಂತಹ ಲಾಸ್ಟ್ ಇಯರ್ ಏನಿದೆ, ಬಟ್ ಸೆಲೆಬ್ರೇಷನ್ ಟೈಮ್ನಲ್ಲಿ ಆಗಬಾರ್ದು ಎಡವಟ್ಟಾಗೋಗಿತ್ತು. ಅದಾದಮೇಲೆ ರಿಪೋರ್ಟ್ಗಳನ್ನು ಕೊಟ್ಟರು, ಯಾವ ರೀತಿಯ ಪ್ರಿಕಾಷನ್ಗಳನ್ನು ತಗೊಳ್ಬೇಕು ಅಂತ ಒಂದು ಕಮಿಟಿಯನ್ನು ರೆಡಿ ಮಾಡಿದರು. ಅವರೆಲ್ಲರೂ ಕೂಡ ಈಗ ಕನ್ವಿನ್ಸ್ ಮಾಡಬೇಕು ಈಗ ಸರ್ಕಾರಕ್ಕೆ. ನೋಡಿ, ಅಂಥದ್ದು ಆಗಕ್ಕೆ ಸಾಧ್ಯನೇ ಇಲ್ಲ, ಆಗಬಾರ್ದಿತ್ತು, ಆಗೋಗಿದೆ. ಬಟ್ ಈಗ ಅಂಥದ್ದು ಯಾವುದೂ ಘಟನೆಗಳು ಮರುಕಳಿಸಿದ ರೀತಿಯಲ್ಲಿ ತುಂಬ ಜವಾಬ್ದಾರಿಗಳನ್ನು ಮರೆದಿದ್ದೀವಿ, ಹಿಂಗೆ ನಾವುಗಳು ರೆಡಿಯಾಗಿದ್ದೀವಿ ಅನ್ನುವಂತಹ ಮೆಸೇಜ್ ಪಾಸ್ ಮಾಡಿದ್ದಾರೆ. ಸೊ ನಾಳೆ ಹೇಳ್ತೀವಿ CM ಜೊತೆಗೆ ಮೀಟಿಂಗ್ ಮಾಡಿ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿ ನನ್ನ ಕಲೀಗ ಉಲ್ಲಾಸ್ ನೀಡ್ತಾರೆ. ಉಲ್ಲಾಸ್, ನಾಳೆ RCB ವಿಚಾರದಲ್ಲಿ ಯಾವ ರೀತಿಯ ಸುದ್ದಿಯನ್ನ ನಿರೀಕ್ಷೆ ಮಾಡ್ಬೋದು ಅಭಿಮಾನಿಗಳು? ವಿದ್ಯಾ, ನಾಳೆ ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರ RCB ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಗುವಂತ ಸಾಧ್ಯತೆಗಳಿದಾವೆ. ಯಾಕೆಂತಂದ್ರೆ ಈಗಾಗಲೇ ತಜ್ಞರ ಸಮಿತಿನೂ ಕೂಡ ಒಂದಷ್ಟು ಶಿಫಾರಸುಗಳನ್ನ ಕೊಟ್ಟಿತ್ತು. ಆ ಶಿಫಾರಸುಗಳನ್ನ ಫುಲ್ಫಿಲ್ ಮಾಡುವಂತ ಕೆಲಸ ಅಂದ್ರೆ ಪ್ರೇಕ್ಷಕರ ಹಿತದೃಷ್ಟಿಯಿಂದ, ಪ್ರೇಕ್ಷಕರ ಸುರಕ್ಷತಾ ದೃಷ್ಟಿಯಿಂದ ಈಗಾಗಲೇ KSCA ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಸ್ವತಃ ಈ ವಿಚಾರವನ್ನ KSCA ನೂತನ ಆಡಳಿತ ಮಂಡಳಿಯನ್ನು ಕೂಡ ಸ್ಪಷ್ಟಪಡಿಸಿರುವಂತದ್ದು. ಜೊತೆಗೆ KSCA ನೂತನ ಆಡಳಿತ ಮಂಡಳಿನೂ ಕೂಡ ನಾವು ಈಗಾಗಲೇ ಇಲ್ಲಿ ಬೇಕಾದಂತ ಸಿದ್ಧತೆಗಳನ್ನ ಮಾಡ್ಕೊಂಡಿದೀವಿ. ಸೊ RCB ಅಂತಿಮವಾಗಿ ತೀರ್ಮಾನವನ್ನ ಮಾಡ್ಬೇಕು, ಇಲ್ಲಿ ಪಂದ್ಯ ಆಡ್ಬೇಕಾ ಬೇಡವಾ ಅನ್ನುವಂತ ವಿಚಾರವನ್ನ ಅನ್ನುವಂತಹ ಒಂದು ಮಾತನ್ನ ಕೂಡ KSCA ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಒಂದ್ ಮಾತನ್ನ ಹೇಳಿದ್ರು. ಇದ್ರ ಬೆನ್ನಲ್ಲೇ ಮೊನ್ನೆ ಕಳೆದ 2 ದಿನಗಳ ಹಿಂದೆ KSCA ಆಡಳಿತ ಮಂಡಳಿ ಗೃಹ ಸಚಿವರನ್ನ ಭೇಟಿ ಮಾಡುವಂತ ಕೆಲಸವನ್ನ ಮಾಡಿತ್ತು. ಆವಾಗ ಗೃಹ ಸಚಿವರು ಒಂದು ಮಾತನ್ನ ಹೇಳಿದ್ರು, 12ನೇ ತಾರೀಕು ನಾನು ಸಭೆಯನ್ನ ನಡೆಸ್ತೀನಿ, ಅಂದ್ರೆ ನಾಳೆ ತಜ್ಞರ ಸಮಿತಿಯನ್ನ ನಡೆಸ್ತೀನಿ, ಅಲ್ಲಿ RCB ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಜೊತೆಗೆ KSCA ಆಡಳಿತ ಮಂಡಳಿನೂ ಕೂಡ ಸಭೆಗೆ ಹಾಜರಾಗಿ ಅಲ್ಲಿ ನಾವು ಯಾವ ರೀತಿ ಆದಂತ ಸುರಕ್ಷತಾ ದೃಷ್ಟಿಯಿಂದ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬಹುದು ಅನ್ನುವಂತ ಒಂದು ಅಂತಿಮ ನಿರ್ಧಾರವನ್ನ ಕೈಗೊಳ್ಳೋಣ ಅನ್ನುವಂತ ಒಂದು ಭರವಸೆಯನ್ನ ಕೊಟ್ಟಿದ್ರು. ಸೊ ಅದ್ರ ಆಧಾರದ ಮೇಲೆ ನಾಳೆ ಬೆಳಗ್ಗೆ ವಿಧಾನಸೌಧದಲ್ಲಿ ಸುಮಾರು 11 ಗಂಟೆ ಸುಮಾರಿಗೆ ಸಭೆ ನಡೀಲಿಕ್ಕಿದೆ. ಸಭೆಯಲ್ಲಿ RCB ಮ್ಯಾನೇಜ್ಮೆಂಟ್, KSCA ಆಡಳಿತ ಮಂಡಳಿ ಜೊತೆಗೆ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳು ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ. ಅಲ್ಲಿ ಈಗಾಗಲೇ KSCAದಲ್ಲಿ ಯಾವೆಲ್ಲ ಸುರಕ್ಷತಾ ಕ್ರಮಗಳನ್ನ ಕೈಗೊಂಡಿದ್ದೀವಿ ಅನ್ನುವಂತಹ ಒಂದು ಮಾಹಿತಿಯನ್ನ ಕೊಡುವಂತ ಕೆಲಸ ಆಗುತ್ತೆ. ಅದರ ಆಧಾರದ ಮೇಲೆ ಸರ್ಕಾರ ಅಂತಿಮವಾಗಿ ಒಂದು ತೀರ್ಮಾನವನ್ನ ಕೈಗೊಳ್ಳುವಂತ ಸಾಧ್ಯತೆಗಳಿದಾವೆ. ಸೊ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ನಾಳೆ ಅನುಮತಿಯನ್ನ RCB ಉದ್ಘಾಟನಾ ಪಂದ್ಯನೂ ಸೇರಿದಂತೆ ಹೋಮ್ ಗ್ರೌಂಡ್ ಏನ್ ಆಟಗಳನ್ನ ಆಡಿಸ್ಬೇಕು ಅದನ್ನ KSCAದಲ್ಲಿ ಆಡ್ಲಿಕ್ಕೆ ರಾಜ್ಯ ಸರ್ಕಾರ ಅನುಮತಿ ಕೊಡುವಂತ ಸಾಧ್ಯತೆಗಳು ಹೆಚ್ಚು ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ ಉಲ್ಲಾಸ್.